ಬಿಜೆಪಿ ಕುಮಟಾ ಮಂಡಲಾಧ್ಯಕ್ಷ ಜೆ ಹೆಗಡೆಯವರು ಭೂಗಳ್ಳತನ ಮಾಡಿದ್ದಾರೆಂದು ಆರೋಪಿಸಿ ಮೂರೂರಿನ ಹರ್ಷ ಹೆಗಡೆ ಸೇರಿದಂತೆ ಹಲವರು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ದು, ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿ ಬಿಜೆಪಿ ವತಿಯಿಂದ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಕುಮಟಾ ಪಟ್ಟಣದ ತಾಲೂಕು ಆಡಳಿತ ಸೌಧದ ಎದುರು ಜಮಾಯಿಸಿದ ನೂರಾರು ಬಿಜೆಪಿಗರು ಭೂಗಳ್ಳತನ ಆರೋಪ ಹೊತ್ತಿರುವ ಜೆ ಹೆಗಡೆ ಅವರಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ನಡೆಸುತ್ತೇವೆ ಎಂದು ಆಕ್ರೋಶ ಹೊರಹಾಕಿದರು. ಈ ವೇಳೆ ಬಿಜೆಪಿ ಕುಮಟಾ ಮಂಡಲಾಧ್ಯಕ್ಷ ಜೆ ಹೆಗಡೆ ಮಾತನಾಡಿ, ಮುರೂರು ಗ್ರಾಮದಲ್ಲಿ ಸರ್ವೆ ನಂಬರ್ 191ರಲ್ಲಿ ಭೂಗಳ್ಳತನ ಮಾಡಿದ್ದೇನೆ ಎಂದು ನನ್ನ ವಿರುದ್ಧ ಸುಳ್ಳು ಆರೋಪ ಹೊರಿಸಿ ಮೂರೂರಿನ ಹರ್ಷ ಹೆಗಡೆ ಸೇರಿ ಕೆಲವರು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿ ಹಲವು ದಿನಗಳು ಕಳೆದಿದೆ. ಜಾಗದ ವಿಷಯಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ಸಹಾಯ ಸಹಕಾರ ಕೇಳಿದಾಗ ನನ್ನಿಂದಾದ ಸಹಾಯ ಮಾಡಿದ್ದೇನೆ ಅಷ್ಟೇ. ಸಹಾಯ ಕೇಳಿ ಬಂದವರಿಗೆ ನನ್ನಿಂದಾದ ಸಹಾಯ ಮಾಡುವುದು ನನ್ನ ಹುಟ್ಟುಗುಣ. 22 ವರ್ಷದಿಂದ ಸಾರ್ವಜನಿಕ ಜೀವನದಲ್ಲಿದ್ದವನು ನಾನು. ಹೀಗಾಗಿ ನನ್ನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇದರ ವಿರುದ್ಧ ವೈಯಕ್ತಿಕವಾಗಿ ಹೋರಾಡುತ್ತೇನೆ ಎಂದಿದ್ದೆ. ಪಕ್ಷದ ವರ್ಚಸ್ಸಿಗೆ ನನ್ನಿಂದ ಧಕ್ಕೆಯಾಗಬಾರದು ಎಂಬ ಕಾರಣಕ್ಕೆ ಈ ವಿಷಯವನ್ನ ಪಕ್ಷದ ಸಭೆಗೆ ತಿಳಿಸಿದ್ದು, ಪಕ್ಷದ ಮುಖಂಡರು ಕಾರ್ಯಕರ್ತರು ನ್ಯಾಯ ಕೊಡಿಸುವ ಭರವಸೆ ನೀಡಿದ್ರು. ನಮ್ಮ ಪಕ್ಷದಲ್ಲಿ ನಿಷ್ಠಾವಂತರಿದ್ದಾರೆ. ನಾವು ಸಜ್ಜನ ಸಮಾಜದವರು. ನಮ್ಮ ಮೇಲೆ ಆರೋಪಿಸುವ ಪುಂಡ ಪೋಖರಿಗಳಂತೆ ಬಾಯಿಗೆ ಬಂದಂತೆ ಮಾತನಾಡಲು ಬರುವುದಿಲ್ಲ. ಬೀದಿಗಿಳಿದು ಹೋರಾಟ ಮಾಡಲು ಆಗುವುದಿಲ್ಲ. ಹೀಗಾಗಿ ನಾವೆಲ್ಲರೂ ಸೇರಿ ಸಂವಿಧಾನಬದ್ಧವಾಗಿ ನ್ಯಾಯಕ್ಕಾಗಿ ಆಗ್ರಹಿಸುತ್ತಿದ್ದೇವೆ. ಒಂದೊಮ್ಮೆ ನಾನು ಭೂ ಕಬಳಿಕೆ ಮಾಡಿದ್ದಲ್ಲಿ ಪಕ್ಷ ಯಾವ ಶಿಸ್ತು ಕ್ರಮದ ನಿರ್ಧಾರ ಕೈಗೊಂಡರೂ ಅನುಭವಿಸಲು ಸಿದ್ಧನಿದ್ದೇನೆ. ನನ್ನಂತೆ ಬೇರೆ ಯಾರಿಗೂ ಇಂತಹ ನೋವು, ಸುಳ್ಳು ಆರೋಪಗಳು ಬಾರದಿರಲಿ ಎಂದು ಭಾವುಕರಾದರು. ಜಾಗ ತೆಗೆದುಕೊಂಡಿದ್ರು. ಅವರ ದತ್ತಾತ್ರೇಯ ಭಟ್ ಅವರ ಅಜ್ಜಿ ಮನೆ ಜಾಗ ಅದು. ಅವರು ಅಲ್ಲಿ ಜಾಗ ತಗೊಂಡಿದ್ರು. ನಾನು ಮೂರೂರಿನವನೇ ಆದ್ರೂ ಪ್ರತಿದಿನ ನಾನು ಕುಮಟಾಗೆ ಬಂದು ಹೋಗಿ ಮಾಡ್ತಾ ಇದ್ದವನು. ಆದ್ರೂ ಈಗ 2-3 ತಿಂಗಳಿಂದ ಅಲ್ಲಿ ತನಕನೂ ನಾನು ಈ ವಿಷಯದ ಕುರಿತು ಯಾಕಂದ್ರೆ ನನಗೆ ಆ ವಿಷಯ ಬಂದೂ ಇರಲಿಲ್ಲ ನನ್ನ ಹತ್ರ. ನಾನು ಆ ವಿಷಯದ ಕುರಿತು ಅವ್ರ ಹತ್ರ ಏನು ಕೇಳೂ ಇರಲಿಲ್ಲ. ಯಾಕಂದ್ರೆ ಅವ್ರವ್ರ ವಿಷಯಗಳನ್ನ ಅವರು ಸಾಲ್ವ್ ಮಾಡ್ಕೊಳ್ತಾರೆ, ಅದನ್ನ ನಿಭಾಯಿಸ್ತಾರೆ ಅಂತೇಳಿ. ಆದ್ರೆ ಕಳೆದೊಂದು 2-2.5 ತಿಂಗಳಿಂದ ಅವ್ರು ನನ್ನನ್ನು ಭೇಟಿಯಾದ್ರು. ಬಿಜೆಪಿ ಅಧ್ಯಕ್ಷ ಇದ್ದೀರಿ, ನಮಗೊಂದು ಈಗ ಸಮಸ್ಯೆ ಆಗಿದೆ, ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ ಇದೆ, RTC ಇದೆ, DC ಅವ್ರು ಆರ್ಡರ್ ಮಾಡೋದಿದೆ, AC ಅವ್ರದ್ದಿದೆ, ತಹಶೀಲ್ದಾರ್ದಿದೆ, ಎಲ್ಲರದ್ದು ಒಂದು ಡಾಕ್ಯುಮೆಂಟ್ ಇದ್ದಾಗ ನಮ್ಗೆ ಈಗ ತೊಂದರೆ ಆಗ್ತಾ ಇದೆ. ಫಾರೆಸ್ಟ್ ಇಲಾಖೆ, ಅರಣ್ಯ ಇಲಾಖೆಯವರು ನಮ್ಗೆ ಈಗ ತೊಂದರೆ ಮಾಡ್ತಾ ಇದ್ದಾರೆ ಹೇಳುವಂತ ವಿಷಯವನ್ನ ಹೇಳಿದಾಗ ಸಹಜವಾಗಿ ಒಂದು ಪಕ್ಷದ ಒಂದು ಅಧ್ಯಕ್ಷನಾಗಿ ನಾನು ನಮ್ಮ ಕಾರ್ಯಕರ್ತರು, ಮತದಾರರು ಹೇಳೋದಕ್ಕೆ ನಾನು ಸ್ಪಂದಿಸಲೇಬೇಕಾಗ್ತದೆ. ಯಾಕಂದ್ರೆ ಆ ಜಾಗನೇ ಅಂತದ್ದು. ಒಂದು ಪಕ್ಷ ನಮ್ಗೊಂದು ಜವಾಬ್ದಾರಿ ಕೊಟ್ಟಿದ್ದೇಳಾದಾಗ ನನ್ನ ಕೈಲಾದಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ಅವರ ಕಾಗದಪತ್ರವನ್ನ ನಾನು ಸಂಬಂಧಪಟ್ಟ ಅಧಿಕಾರಿಗಳು, ತಹಶೀಲ್ದಾರ್ ಇರ್ಬೋದು, RFO ಇರ್ಬೋದು, ಅಥವಾ AC ಅವರ ಹತ್ರ ಅದನ್ನ ನಾನು ಡಾಕ್ಯುಮೆಂಟ್ ಅನ್ನ ತೋರಿಸಿ ಅವ್ರ ಹತ್ರ ಕೇಳಿದಾಗ ಅವರು ಎಲ್ಲದೂ ಸರಿ ಇದೆ, ನೀವು ಯಾಕೆ ಇನ್ನೂ ಕಂಪೌಂಡ್ ಮಾಡ್ಕೊಳ್ಳಿಲ್ಲ ಅಂತೇಳಿ ಅವರಿಗೆ ಕೇಳಿದ್ರು. ಇಷ್ಟು ವರ್ಷ ಎಲ್ಲ ಆಯ್ತಲ್ಲ, ಯಾಕೆ ಕಂಪೌಂಡ್ ಮಾಡ್ಕೊಳ್ಳಿಲ್ಲ ಅಂತೇಳಿ. ಆವಾಗ ಅವರು ಆ ವಿಷಯ ಎಲ್ಲ ಹೇಳಿದ್ರು. ಕಂಪೌಂಡ್ ಮಾಡ್ಕೊಳ್ಳಿಕ್ಕೆ ಹೋದ್ರೆ ಅರಣ್ಯ ಇಲಾಖೆಯವರು ತೊಂದರೆ ಕೊಡ್ತಾರೆ ಅಂತೇಳಿ. ಹಾಗಾಗಿ ಅದನ್ನೆಲ್ಲ ಮಾಡಿದಾಗ ಅವರು ಮತ್ತೊಮ್ಮೆ ಸರ್ವೆ ಮಾಡ್ಕೊಳ್ಳಿ, ನಿಮಗೆ ನಾವು ಏನು ಆದೇಶ ಪತ್ರವನ್ನು ಕೊಡ್ತೇವೆ ಅಂತಂದ್ರು. ಹಾಗೆ ಹೇಳಿದ ನಂತರನು ನಾವು ಅವರೊಟ್ಟಿಗೆ ಅವರು ನಮಗೊಂದು ವಿಷಯ ಹೇಳಿದಾಗ ಏನಾಗ್ತದೆ ಕೇಳಿದ್ರೆ ನಾವು ಅವ್ರ ಸಂಗಡ ಹೋಗಿ ಅವ್ರ ಪರವಾಗಿ ಆ ಜಾಗದಲ್ಲಿ ನಿಂತು ಕೆಲವೊಂದು ವಿಷಯಗಳು ಬಂದಂತ ಸಂದರ್ಭದಲ್ಲಿ ಅಲ್ಲಿ ದೇವರ ಕಟ್ಟೆ ಇದೆ, ನಮಗೂ ಗೊತ್ತಿದೆ. ನಾನು ಮೂರೂರಿನವನೇ, ಇಷ್ಟು ವರ್ಷದಿಂದ ನಾವು ದೇವರು ಇದಕ್ಕೆಲ್ಲ ನಡ್ಕೊಳ್ಳೋರೆ. ಆ ಒಂದು ವಿಷಯ ಇಟ್ಕೊಂಡು ಕೆಲವೊಂದು ಪುಂಡರು, ನಾನು ಇಂಥವ್ರು ಅಂತ ಹೇಳಿಕ್ಕೆ ಬಯಸುವುದಿಲ್ಲ. ಯಾಕಂದ್ರೆ ಕೆಲವೊಂದು ಪುಂಡರಿಗೆ ಏನಾಗಿರ್ತದೆ ಕೇಳಿದ್ರೆ ಊರಲ್ಲಿ ಏನಾದ್ರೂ ಒಂದು ಕೆಲಸದಲ್ಲಿ ತೊಂದರೆ ಕೊಡೋದು, ಅವರ ಬೆಳೆ ಬೇಯಿಸ್ಕೊಳ್ಳೋದು ಹೇಳ್ತಾರಲ್ಲ, ಆ ರೀತಿ ಕೆಲಸನ ಅವ್ರು ಮಾಡ್ತಾ ಇರ್ತಾರೆ. ಅವ್ರು ಬಂದ್ರು, ಅವರಿಗೆ ನಾನು ವಿಷಯ ಹೇಳಿದೆ, ನೋಡಿ ಹೀಗಿದೆ, ನಿಮ್ಗೇನಾದ್ರೂ ಸಮಸ್ಯೆ ಇದೆಯಾ ಅಂತೇಳಿ. ಇಲ್ಲ, ನಮ್ಗೆ ದೇವಸ್ಥಾನಕ್ಕೆ ಜಾಗ ಬೇಕು, ದೇವಸ್ಥಾನ ಜಾಗ ಅವರು ಒಳಗಾಕೊಳ್ತಾರೆ ಅಂತಂದ್ರು. ಆವಾಗ ಕೇಳಿದಾಗ ಇಲ್ಲ, ಈಗ 12 ವರ್ಷದ ಹಿಂದೆ ಗಡಿಯನ್ನ ಗುರುತು ಮಾಡಿದ್ದಾರೆ ಮತ್ತು ಗಡಿಯನ್ನ ಆ ದಿವಸ ಗುರುತು ಮಾಡೋದಕ್ಕೆ ಇದ್ರು. ಆ ದಿವಸ ಗಡಿ ಗುರುತು ಮಾಡೋದಕ್ಕೆ ಬಂದಾಗ ಗಡಿ ಗುರುತು ಮಾಡುವಾಗಲೂ ಇವ್ರು ಬಂದು ಗಲಾಟೆ ಮಾಡಿದ್ರು. ಈಗ ಗಡಿಯನ್ನ ಗುರುತು ಮಾಡಿದ್ದಾರೆ, ದೇವಸ್ಥಾನ ಹೊರಗಡೆ ಇದೆ, ನಾವು ಅದಕ್ಕೆ ಸಂಬಂಧಪಟ್ಟು ಅವ್ರೇನಾದ್ರೂ ಹೇಳಿದ್ರೆ ನಾವು ಅದಕ್ಕೆ ಸ್ಪಂದಿಸ್ತೇವೆ. ಯಾಕಂದ್ರೆ ನಮಗೂ ದೇವರು ನಂಬುದಂತ ಜನ, ನಾವು ಹಿಂದೂ ಧರ್ಮದಲ್ಲಿ ಒಂದು ಸಜ್ಜನ ಸಮಾಜವಾಗಿ ಇವತ್ತು ಜೀವನವನ್ನು ಮಾಡ್ತಾ ಇರುವಂತ ಈ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ಅಂತಂದ್ರೆ ಇಲ್ಲಿ ಸಜ್ಜನರು ಜೀವನ ಮಾಡ್ತಾ ಇರುವಂತ, ಯಾರು ಇಲ್ಲಿ ಮುಂದೆ ಬಂದು ಹೋರಾಟ ಮಾಡೋದು ಅಥವಾ ಗಲಾಟೆ ಮಾಡೋದು ಆ ರೀತಿ ಯಾವತ್ತು ಅಂತ ಸಂದರ್ಭಗಳಲ್ಲಿ ನಾವು ನೋಡಿದ್ದೇವೆ. ಕಳೆದ ಬಾರಿ
ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಮಾತನಾಡಿ, ಬಿಜೆಪಿ ಕುಮಟಾ ಮಂಡಲಾಧ್ಯಕ್ಷರ ಮೇಲೆ ಬಂದ ಆಪಾದನೆ ಮತ್ತು ಈ ಕ್ಷೇತ್ರದಲ್ಲಿ ತೊಂದರೆಗೆ ಒಳಗಾದವರ ಸಹಾಯಕ್ಕೆ ನೀವು ನ್ಯಾಯಯುತ ಹೋರಾಟ ಮಾಡುತ್ತಿದ್ದೀರಿ. ಪಕ್ಷ ನಿಮ್ಮೊಂದಿಗಿದೆ ಎಂದರು. ನಿಕಟಪೂರ್ವ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್, ರಾಜ್ಯ ಶಿಕ್ಷಣ ಪ್ರಕೋಷ್ಠದ ಸಹ ಸಂಚಾಲಕ ಪ್ರೊಫೆಸರ್ ಎಂಜಿ ಭಟ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ್, ಜಿಲ್ಲಾ ಉಪಾಧ್ಯಕ್ಷ ಜಿಎಸ್ ಗುನ್ಗಾ, ಪುರಸಭೆ ಮಾಜಿ ಅಧ್ಯಕ್ಷೆ ಸುಮತಿ ಭಟ್, ಮಾಜಿ ಉಪಾಧ್ಯಕ್ಷ ಮಹೇಶ್ ನಾಯ್ಕ್, ಮಾಜಿ ಚಾಲುಕಾಧ್ಯಕ್ಷ ಕುಮಾರ್ ಮಾರ್ಕಂಡೇಯ, ನಿಕಟಪೂರ್ವ ಮಂಡಲಾಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್, ಗೋಕರ್ಣ ಮಂಡಲದ ಅಧ್ಯಕ್ಷ ಗಣೇಶ್ ಪಂಡಿತ್, ಕುಮಟಾ ನಗರ ಶಕ್ತಿ ಕೇಂದ್ರದ ಅಧ್ಯಕ್ಷ ತಿಮ್ಮಪ್ಪ ಮುಕ್ರಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್ ಮನವಿ ಸ್ವೀಕರಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.